ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತವು ಕಚ್ಚಾ ತೈಲ ಮತ್ತು ಅನಿಲಕ್ಕಾಗಿ ವಿದೇಶಿ ಮೂಲಗಳ ಮೇಲೆ ಬಹಳ ಹಿಂದಿನಿಂದಲೂ ಅವಲಂಬಿತವಾಗಿದೆ. ಪ್ರತಿ ವರ್ಷ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಗೆ ಮಾತ್ರ ಶತಕೋಟಿ ಡಾಲರ್ಗಳಷ್ಟು ವಿದೇಶಿ ವಿನಿಮಯ ನಿಕ್ಷೇಪಗಳನ್ನು ಖರ್ಚು ಮಾಡಲಾಗುತ್ತೆ. ಆದರೆ ಈಗ ಈ ಸನ್ನಿವೇಶವನ್ನ ಬದಲಾಯಿಸುವುದಕ್ಕೆ ಸಿದ್ಧತೆ ನಡೀತಾ ಇದೆ. ಅಂಡಮಾನ್ ಸಮುದ್ರದಲ್ಲಿ ನೈಸರ್ಗಿಕ ಅನಿಲದ ಆವಿಷ್ಕಾರದ ನಂತರ ಮೋದಿ ಸರ್ಕಾರ ಪೂರ್ವ ಕರಾವಳಿಯಲ್ಲಿ ಒಂದು ಬೃಹತ್ ಯೋಜನೆ ಪ್ರಾರಂಭಿಸಿದೆ. ಅದು ಮುಂಬರುವ ವರ್ಷಗಳಲ್ಲಿ ದೇಶದ ಇಂಧನ ಸಮಸ್ಯೆಯನ್ನೇ ಪರಿಹರಿಸಬಹುದು. ಸಾಗರದ ಆಳದಲ್ಲಿ ಅಡಗಿರುವ ತೈಲ ಮತ್ತು ಅನಿಲ ನಿಕ್ಷೇಪಗಳನ್ನು ಅನ್ವೇಷಿಸುವುದಕ್ಕೆ ಸರ್ಕಾರ ಈಗ ದೊಡ್ಡ ಪ್ರಮಾಣದ ಸಮೀಕ್ಷೆಯನ್ನ ನಡೆಸ್ತಾ ಇದೆ. ಈ ಕಾರ್ಯಾಚರಣೆ ಯಶಸ್ವಿಯಾದರೆ ಭಾರತದ ಎಲ್ಪಿಜಿ, ಪೆಟ್ರೋಲ್, ಡೀಸೆಲ್ ಪೂರೈಕೆಯನ್ನ ಬಲಪಡಿಸುವುದಲ್ಲದೆ ವಿದೇಶಿ ತೈಲ ಕಂಪನಿಗಳ ಮೇಲಿನ ಅವಲಂಬನೆಯನ್ನ ಇದು ಕಡಿಮೆ ಮಾಡುತ್ತೆ. ಅದಕ್ಕಾಗಿಯೇ ಇಂಧನ ತಜ್ಞರು ಇದನ್ನ ಭಾರತದ ಇಂಧನ ಸ್ವಾತಂತ್ರ್ಯ ಮಿಷನ್ ಅಂತ ಕರೆದಿದ್ದಾರೆ. ಸರ್ಕಾರ ಈಗ ತಂತ್ರಜ್ಞಾನದ ಕೊರತೆಯಿಂದಾಗಿ ಹಿಂದೆ ಅನ್ವೇಷಿಸದೆ ಉಳಿದಿದ್ದ ಪ್ರದೇಶಗಳ ಮೇಲೆ ಕೇಂದ್ರೀಕರಿಸಿದೆ. ಸಮುದ್ರ ತಳದ ಕೆಳಗೆ ಅಡಗಿರುವ ದೊಡ್ಡ ಹೈಡ್ರೋಕಾರ್ಬನ್ ನಿಕ್ಷೇಪಗಳನ್ನು ಕಂಡುಹಿಡಿಯುವುದಕ್ಕೆ ಸುಧಾರಿತ ಭೂಕಂಪನ ಚಿತ್ರಣ ತಂತ್ರಜ್ಞಾನವನ್ನು ಬಳಸಲಾಗ್ತಾ ಇದೆ. ಈ ಸರ್ಕಾರಿ ಯೋಜನೆ ತೈಲ ಪರಿಶೋಧನೆಗೆ ಮಾತ್ರ ಸೀಮಿತವಾಗಿಲ್ಲ. ಆರ್ಥಿಕ ಮತ್ತು ಕಾರ್ಯತಂತ್ರದ ಪರಿಗಣನೆಗಳು ಎರಡೂ ಇದರಲ್ಲಿದೆ. ಭಾರತ ವಿಶ್ವದ 3ನೇ ಅತಿದೊಡ್ಡ ಇಂಧನ ಗ್ರಾಹಕ ರಾಷ್ಟ್ರವಾಗಿದೆ. ದೇಶೀಯ ಉತ್ಪಾದನೆ ಕಡಿಮೆ ಇರುವುದರಿಂದಾಗಿ ದೇಶವು ತನ್ನ ಇಂಧನ ಅಗತ್ಯಗಳಲ್ಲಿ ಹೆಚ್ಚಿನ ಭಾಗವನ್ನ ಆಮದು ಮಾಡಿಕೊಳ್ಳಬೇಕಾಗುತ್ತೆ. ಈ ಜಾಗತಿಕ ಬಿಕ್ಕಟ್ಟು ಭಾರತೀಯ ಮಾರುಕಟ್ಟೆಯ ಮೇಲೆ ನೇರ ಪರಿಣಾಮವನ್ನ ಬೀರುತ್ತೆ. ರಷ್ಯಾ ಉಕ್ರೇನ್ ಯುದ್ಧ ಮತ್ತು ಮಧ್ಯಪ್ರಾಚ್ಯ ಉದ್ವಿಗ್ನತೆಯ ಸಮಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ಈ ಪರಿಣಾಮ ಸ್ಪಷ್ಟವಾಗಿ ಗೋಚರಿಸಿತು. ಈಗ ಸರ್ಕಾರ ದೇಶದ ಒಳಗೆ ದೊಡ್ಡ ನಿಕ್ಷೇಪಗಳನ್ನ ಕಂಡುಹಿಡಿಯಲು ಬಯಸ್ತಾ ಇದೆ. ಇದು ಮುಂಬರುವ ದಶಕಗಳವರೆಗೆ ಇಂಧನ ಭದ್ರತೆಯನ್ನ ಬಲಪಡಿಸುತ್ತೆ. ಈ ನಿಟ್ಟಿನಲ್ಲಿ ಮಹಾನದಿ, ಬಂಗಾಳ ಪೂರ್ಣಿಯ, ಕೃಷ್ಣ, ಗೋದಾವರಿ, ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದ ಸಮೀಕ್ಷೆಗಳನ್ನ ಪ್ರಾರಂಭಿಸಲಾಗ್ತಾ ಇದೆ. ಈ ಪ್ರದೇಶಗಳು ಅಪಾರ ಪ್ರಮಾಣದ ತೈಲ ಮತ್ತು ಅನಿಲವನ್ನ ಹೊಂದಿರಬಹುದು ಅಂತ ಅಂದಾಜಿಸಲಾಗಿದೆ. ಆಯಿಲ್ ಇಂಡಿಯಾ ಕಂಪನಿ ಅಂಡಮಾನ್ ಸಮುದ್ರದಲ್ಲಿ ನೈಸರ್ಗಿಕ ಅನಿಲವನ್ನ ಕಂಡುಹಿಡಿದ ನಂತರ ಸರ್ಕಾರದ ಗಮನ ಈಗ ಸಂಪೂರ್ಣವಾಗಿ ಪೂರ್ವ ಕರಾವಳಿಯತ್ತ ಸಾಗಿದೆ. ಹಳೆಯ ಭೂಕಂಪನ ದತ್ತಾಂಶವನ್ನ ಮರು ಸಂಸ್ಕರಿಸಲು ಮತ್ತು ಹೊಸ ಬ್ರಾಡ್ ಬ್ಯಾಂಡ್ 3D ಸಮೀಕ್ಷೆಗಳನ್ನು ನಡೆಸುವುದಕ್ಕೆ ಸರ್ಕಾರ ಜಾಗತಿಕ ಭೂಭೌತಿಕ ಕಂಪನಿಗಳಿಂದ ಬಿಡ್ಗಳನ್ನು ಆಹ್ವಾನಿಸಿದೆ. ಈ ಮಿಷನ್ ಸುಮಾರು 36 ತಿಂಗಳುಗಳವರೆಗೆ ಇರುತ್ತೆ. ಇದು ನೀರೊಳಗಿನ ಬಂಡೆಗಳು ಮತ್ತು ರಚನೆಗಳ ಹೈಟೆಕ್ ನಕ್ಷೆಯನ್ನು ರಚಿಸುತ್ತೆ. ಇದು ಹಿಂದೆ ಕಡೆಗಣಿಸಲಾದ ಪ್ರದೇಶಗಳನ್ನು ಗುರುತಿಸಲು ಸಹಾಯ ಮಾಡುತ್ತೆ. ಈ ಬಾರಿ ಸರ್ಕಾರ ಹಳೆಯ ವಿಧಾನವನ್ನ ಮಾತ್ರ ಅವಲಂಬಿಸಿಲ್ಲ. ಸಮುದ್ರ ಮಟ್ಟಕ್ಕಿಂತ ಹಲವಾರು ಕಿಲೋಮೀಟರ್ ಕೆಳಗೆ ವಿಸ್ತರಿಸಿರುವ ಸಾಗರದ ಸ್ಪಷ್ಟ ಚಿತ್ರಣಗಳನ್ನು ರಚಿಸುವುದಕ್ಕೆ ಹೊಸ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತೆ. ಸಮೀಕ್ಷಾ ಹಡಗುಗಳು, ಸ್ಟ್ರೀಮರ್ಗಳು ಎಂದು ಕರೆಯಲ್ಪಡುವ ಉದ್ದವಾದ ಕೇಬಲ್ಗಳನ್ನು ಸಾಗರಕ್ಕೆ ಬಿಡುಗಡೆ ಮಾಡುತ್ತವೆ. ಈ ಉಪಕರಣಗಳು ಧ್ವನಿ ತರಂಗಗಳನ್ನು ಕಳುಹಿಸುತ್ತೆ. ಕೆಳಗಿನ ಬಂಡೆಗಳಿಂದ ಹಿಂತಿರುಗುವ ಪ್ರತಿಧ್ವನಿಗಳನ್ನು ದಾಖಲಿಸುತ್ತೆ. ತೈಲ ಮತ್ತು ಅನಿಲ ಎಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು ಅನ್ನೋದನ್ನು ಗುರುತಿಸುವುದಕ್ಕೆ ವಿಜ್ಞಾನಿಗಳು ಈ ಡೇಟಾವನ್ನ ಪ್ರಕ್ರಿಯೆಗೊಳಿಸುತ್ತಾರೆ. ವಿಶ್ವದ ಅತಿದೊಡ್ಡ ಕಡಲಾಚೆಯ ತೈಲ ಕ್ಷೇತ್ರಗಳ ಪರಿಶೋಧನೆಯಲ್ಲಿ ಇದೇ ತಂತ್ರಜ್ಞಾನ ಬಳಸಲಾಗುತ್ತೆ. ಭಾರತದಲ್ಲಿ ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶವನ್ನ ಅತಿ ದೊಡ್ಡದು ಎಂದು ಪರಿಗಣಿಸಲಾಗುತ್ತೆ. ಈ ಪ್ರದೇಶ ಈಗಾಗಲೇ ದೇಶದ ಪ್ರಮುಖ ಅನಿಲ ಉತ್ಪಾದನಾ ಕೇಂದ್ರವಾಗಿದ್ದು ಹಲವಾರು ದೊಡ್ಡ ಅನಿಲ ನಿಕ್ಷೇಪಗಳನ್ನು ಹೊಂದಿದೆ. ಆದಾಗ್ಯೂ ಮುಂದುವರೆದ ಭೂಕಂಪನ ಚಿತ್ರಣ ಜಲಾನಯನ ಪ್ರದೇಶದ ಒಳಗೆ ಇನ್ನೂ ಆಳವಾದ ಹೊಸ ನಿಕ್ಷೇಪಗಳನ್ನು ಪತ್ತೆ ಹಚ್ಚಬಹುದು ಅಂತ ಸರ್ಕಾರ ಹೇಳುತ್ತೆ. ಇನ್ನು ಒಡಿಶಾದ ಕರಾವಳಿಯಲ್ಲಿರುವ ಮಹಾನದಿ ಜಲಾನಯನ ಪ್ರದೇಶವನ್ನ ಭಾರತದ ಅತ್ಯಂತ ಭರವಸೆಯ ಆಳ ನೀರಿನ ಪ್ರದೇಶಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಹೈಡ್ರೋಕಾರ್ಬನ್ ನಿಕ್ಷೇಪಗಳ ಹಿಂದಿನ ಸೂಚನೆ ಕಂಡು ಬಂದಿದೆ. ಆದರೆ ವಾಣಿಜ್ಯ ಉತ್ಪಾದನೆ ಸೀಮಿತವಾಗಿದೆ. ಆಳವಾದ ಸೆಡಿಮೆಂಟರಿ ಪದರಗಳನ್ನು ಪರೀಕ್ಷಿಸುವುದಕ್ಕೆ ಹೊಸ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. 8 ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ಆಳದಲ್ಲಿ ತೈಲ ಮತ್ತು ಅನಿಲ ಇರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇನ್ನು ಬಂಗಾಳ ಪರ್ನಿಯಾ ಜಲಾನಯನ ಪ್ರದೇಶವನ್ನ ಸರ್ಕಾರ ಪ್ರಮುಖ ಗಡಿ ಅವಕಾಶ ಅಂತ ಪರಿಗಣಿಸುತ್ತೆ. 10 ಕಿಲೋಮೀಟರ್ ದಪ್ಪವಿರುವ ಕೆಸರು ಪದರಗಳು ಇಲ್ಲಿದೆ. ಭೂವೈಜ್ಞಾನಿಕ ಅಧ್ಯಯನಗಳು ಮಯೋಸಿನ್ ಯುಗದ ಹೈಡ್ರೋಕಾರ್ಬನ್ ನಿಕ್ಷೇಪಗಳ ಸಾಮರ್ಥ್ಯವನ್ನ ಸೂಚಿಸುತ್ತೆ. ಹಿಂದೆ ಜೈವಿಕ ಅನಿಲವನ್ನ ಸಹ ಇಲ್ಲಿ ಪತ್ತೆ ಹಚ್ಚಲಾಗಿದೆ. ಯಶಸ್ವಿಯಾದರೆ ಈ ಪ್ರದೇಶವು ಪೂರ್ವ ಭಾರತದ ಇಂಧನ ಭೂದೃಶ್ಯವನ್ನ ಪರಿವರ್ತಿಸಬಹುದು. ಇನ್ನು ಕಾವೇರಿ
ತಮಿಳುನಾಡಿನಿಂದ ಬಂಗಾಳ ಕೊಲ್ಲಿಯವರೆಗೆ ವ್ಯಾಪಿಸಿರುವ ಕಾವೇರಿ ಜಲಾನಯನ ಪ್ರದೇಶ ಬಹಳ ಹಿಂದಿನಿಂದಲೂ ತೈಲ ಉತ್ಪಾದಿಸುವ ಪ್ರದೇಶ. ಆದಾಗ್ಯೂ ಗಮನಾರ್ಹ ನಿಕ್ಷೇಪಗಳು ಇಲ್ಲಿ ಅಡಗಿವೆ ಅಂತ ಸರ್ಕಾರ ಹೇಳುತ್ತೆ. ಕಡಲಾಚೆಯ ಕಾರ್ಬೋನೇಟ್ ವ್ಯವಸ್ಥೆ ಮತ್ತು ಜುರಾಸಿಕ್ ಸಿನ್ ರಿಫ್ಟ್ ಆಟವು ಗಮನಾರ್ಹ ಸಾಮರ್ಥ್ಯವನ್ನು ಹೊಂದಿದೆ. ಈ ಪ್ರದೇಶದಲ್ಲಿನ ಕೆಸರು ಪದರಗಳು ಸರಿಸುಮಾರು 8 ಕಿಲೋಮೀಟರ್ ಆಳದಲ್ಲಿದೆ. ಅಂದ್ರೆ ಭವಿಷ್ಯದಲ್ಲಿ ದೊಡ್ಡ ಪ್ರಮಾಣದ ಕೊರೆಯುವಿಕೆ ಸಾಧ್ಯವಾಗುತ್ತೆ. ಹಾಗಾಗಿ ದೇಶೀಯ ಉತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಆದ್ರೆ ಆಮದು ಬಿಲ್ ಕಡಿಮೆ ಆಗುತ್ತೆ. ದೀರ್ಘಾವಧಿಯಲ್ಲಿ ಇಂಧನ ಬೆಲೆಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಬಹುದು. ಆದಾಗ್ಯೂ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಮತ್ತು ತೆರಿಗೆ ನೀತಿಗಳನ್ನ ಅವಲಂಬಿಸಿದೆ. ಹಾಗಾಗಿ ಸರ್ಕಾರದ ಈ ಯೋಜನೆ ಭವಿಷ್ಯದಲ್ಲಿ ತೈಲ ಸಮಸ್ಯೆಗೆ ಪರಿಹಾರವಾಗಬಹುದು ಅನ್ನುವ ನಿರೀಕ್ಷೆ ಇದೆ.